ನಮಸ್ಕಾರ ಎಲ್ಲರಿಗೂ. ನಮ್ಮ ಮನೆಯಲ್ಲಿ ನೋಡಿ ಗುಜ್ಜೆ ತೆಗೆದಿದ್ದಾರೆ ಸೊಂಟೆ ಮಾಡಲಿಕ್ಕೆ. ತೆಗ್ದ ಎಲ್ಲ ಆಯಿತು, ಈಗ ಪೀಸ್ ಎಲ್ಲ ಮಾಡ್ತಾಯಿದ್ದಾರೆ ಸೊಂಟೆ ಮಾಡುವ ಅಂತ. ಮಳೆ ಬರುವಾಗ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಹಾಗೆ ನಾನು ಬಾಳೆಕಾಯಿಯ ಗೋಳಿ ಬಜ್ಜಿ ಕೂಡ ಮಾಡಿದೆ ಒಟ್ಟಿಗೆ. ಎಲ್ಲ ತೆಗ್ದಾಯಿತು ನೋಡಿ, ಇದು ಪೀಸ್ ಮಾಡಿ ಆಯಿತು. ಇದು ಮಾತ್ರ ಬಿಸಿ ಆಗಲಿಕ್ಕೆ ತುಂಬ ಟೈಮ್ ಹಿಡಿತದೆ ಕಾಯಬೇಕಾದ್ರೆ. ಅದರ ನೀರಿನ ಪಸೆ ಎಲ್ಲ ಆಗಬೇಕಲ್ಲ, ಅದು ತುಂಬ ಹೊತ್ತು ಹಿಡಿಯುತ್ತದೆ. ಗ್ಯಾಸಲ್ಲಾದರೆ ತುಂಬ ಇದಾಗ್ತದೆ, ಗ್ಯಾಸದ್ದು ಜಾಸ್ತಿ ಬೇಕಾಗ್ತದೆ. ಇದೊಂದು ಅರ್ಧ ಗಂಟೆ ಆಯಿತು ಬೇಯಿಸಿ. ಈಗ ತೆಗಿತಾ ಇದ್ದೇನೆ ಇದನ್ನು. ಕರುಪುರು ಒಳ್ಳೆಯದಾಗ್ತದೆ, ಒಳ್ಳೆ ಸಿಹಿ ಇರುತ್ತದೆ. ಇದು ತೆಂಗಿನ ಎಣ್ಣೆಯಲ್ಲಿ ನಾನು ಮಾಡೋದು, ಹಾಗಾಗಿ ತುಂಬ ರುಚಿ ಇರುತ್ತದೆ. ಎಲ್ಲದಕ್ಕೂ ನಾನು ತೆಂಗಿನ ಎಣ್ಣೆ ಹಾಕ್ತೀನಿ, ತೆಂಗಿನ ಎಣ್ಣೆಯಲ್ಲೇ ಮಾಡೋದು ನಾನು. ಹಾಗೆ ನಾವು ಇದು ಪಲ್ಯ ಮಾಡುವಂಥ ಬಾಳೆಗೊನೆ ಒಂದಿತ್ತು, ಅದು ಹಣ್ಣಾಗಿ ಹೋಗಿತ್ತು. ಹಣ್ಣಾದರೆ ಅದನ್ನು ತಿನ್ನೋಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ, ಅದು ಜಾಸ್ತಿ ಹಣ್ಣಾಗಿತ್ತು. ಅದು ಸಾಂಬಾರಿಗೆ ಮಾತ್ರ ಆಗೋದು, ಅದು ಅಷ್ಟು ಸಿಹಿಯಾಗಿರೋದು ಕೂಡ ಇಲ್ಲ. ಅದಕ್ಕೆ ಅದನ್ನು ಕೂಡ ನಾನು ಗೋಳಿ ಬಜೆ ಮಾಡಿದೆ ನೋಡಿ. ಇದೆಲ್ಲ ಆಯಿತು. ಇದಕ್ಕೆ ಹಲಸಿನ ಬೀಜವನ್ನು ಕಟ್ ಮಾಡಿ ಹಾಕಿದ್ದು, ಅದು ಕೂಡ ಒಳ್ಳೆಯದಾಗ್ತಾಯಿತ್ತು. ಅದರ ಒಟ್ಟಿಗೆ ಕಾಯ್ತಿತ್ತಾಯ್ತಾ ನೋಡಿ, ಚೆನ್ನಾಗಿತ್ತು. ಹಾಗೆ ನಾನು ಬಾಳೆಹಣ್ಣಿನ ಇದಕ್ಕೆ ನೋಡಿ ಬೆಳ್ತಿಗೆ ಹಾಕಿ ತಗೊಂಡೆ. 3 ಹಾಕಿದ್ದೇನೆ, ಇದರಲ್ಲಿ ತುಂಬ ಆಗಿದೆ. 3 ಮಾತ್ರ, ಅದು ತುಂಬ ಹಣ್ಣಾಗಿತ್ತು, ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗಿಲ್ಲ. ಎಲ್ಲ ಕಟ್ ಮಾಡಿ ಇದಕ್ಕೆ ಹಾಕಿದೆ. ಸ್ವಲ್ಪ ಬೆಲ್ಲ ಕೂಡ ಹಾಕಿದೆ, ಅಕ್ಕಿ ಮತ್ತು ಬೆಲ್ಲ. ಅದು ಸಿಹಿ ಇರಲಿಲ್ಲ, ಅದಕ್ಕೋಸ್ಕರ ಬೆಲ್ಲ ಹಾಕಿದೆ ನಾನು ನೋಡಿ. ಮತ್ತು ಉಪ್ಪು ಹಾಕಿದೆ, ಸ್ವಲ್ಪ ಉಪ್ಪು ಹಾಕಿ. ಇದು ತಕ್ಷಣ ಆಗುವಂಥ ತಿಂಡಿ ಇದು. ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು ನೋಡಿ. ಸ್ಮೂತ್ ಆಯಿತು, ತುಂಬ ಚೆನ್ನಾಗಿರುತ್ತೆ ಇದು. ತೆಂಗಿನ ಎಣ್ಣೆಯಲ್ಲಿ ಇದು ಮಾಡುವಾಗ ಅದೊಂದು ರುಚಿನೇ ಬೇರೆ, ತೆಂಗಿನ ಎಣ್ಣೆಯದು. ಬೇಗ ಆಗುವಂಥ ತಿಂಡಿ ಅಂದರೆ ಇದೇ ಅಂತ ಆಗ್ತದೆ ನನಗೆ. ಅದು ಬಿಡುವುದಿಲ್ಲ, ಅದಕ್ಕೆ ಹಾಕಿದರೆ ನಾವು ಒಂದು ಪೋಡಿ ಮಾಡುವಾಗ ಅದು ಬಿಡ್ತದೆ. ಆದ್ದರಿಂದ ಇದು ಏನಾಗೋದಿಲ್ಲ, ಇದು ಬಿಡುವುದಿಲ್ಲ, ಅಲ್ಲೇ ಗಟ್ಟಿ ಆಗ್ತದೆ ತಕ್ಷಣಕ್ಕೆ. ಇದು ಹಲಸಿನ ಹಣ್ಣಿನದು ಕೂಡ ಹೀಗೇ ಗಟ್ಟಿ ಆಗ್ತದೆ ಬೇಗನೆ. ನೀವು ಕೂಡ ಹೀಗೇ ಮಾಡ್ತೀರಾ? ಕಮೆಂಟ್ ಮಾಡಿ. ಇದು ಬೇಗ ಕಾಯ್ದಿದೆ ಮಾತ್ರ. ಇದು ಹಲಸಿನ ಇದು ಮಾತ್ರ ಸೊಂಟೆ, ಅದು ಸ್ವಲ್ಪ ಟೈಮ್ ಹಿಡಿತದೆ. ಇದು ಬೇಗ ಆಯಿತು. ಓಕೆ, ಧನ್ಯವಾದಗಳು ಎಲ್ಲರಿಗೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ. ಮಳೆ ಬರ್ತಾ ಉಂಟು ಇಲ್ಲಿ, ಹಾಗಾಗಿ ಇದನ್ನೆಲ್ಲ ಮಾಡ್ತಾಯಿದ್ದೇನೆ. ಯಾವಾಗಲೂ ಮಾಡಲ್ಲ ನಾನು ನೋಡಿ. ಎಷ್ಟು ಚೆಂದ ಬಂದಿದೆ ನೋಡಿ.